ಘಟ್ಟ ಇದ್ದರೂ ಕೂಡ ತಾಯಿಯವರು ಇಷ್ಟೊಂದು ಶಾಂತ ರೀತಿಯಿಂದ ಕುಳಿತು ತಾವು ಕೇಳ್ತಾ ಇದ್ದೀರಿ, ಸ್ವಾಮೀಜಿಗಳನ್ನು ಗೌರವಿಸ್ತಾ ಇದ್ದೀರಿ ಅಂತಂದರೆ ತಾಯಿಯಂದಿರಿಗೆ ಜೋರಾದ ಚಪ್ಪಾಳೆಯನ್ನು ಎಲ್ಲರೂ ಹೊಡಿಬೇಕು ಅಂಥೇಳಿ ಕೇಳ್ಕೊತಾ ಇದ್ದೇನೆ. 1 ನಿಮಿಷಗಳ ಕಾಲ ನೀವೆಲ್ಲರೂ ನಾನು ಹೇಳಿದ ಹಾಗೆ ಹೇಳಬೇಕು. ಓಂ ನಮಃ ಶಿವಾಯ, 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 ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹನ್ನೆರಡನೇ ಶತಮಾನದ ಮಹಾನ್ ಮೇಧಾವಿ, ಭಕ್ತಿ ಭಂಡಾರಿ, ಜಗಜ್ಯೋತಿ, ಜಗದ್ಗುರು, ಸಮಾನತೆ, ಸಮತಾವಾದ, ಭ್ರಾತೃತ್ವ, ಜಾತಿ ರಹಿತ ಸಮಾಜದ ಚಿಂತಕ ಅಣ್ಣ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂತಹ ಚಕ್ರವರ್ತಿ ದಾನೇಶ್ವರ್ ಮಹಾಸ್ವಾಮೀಜಿಗಳನ್ನು ಕೂಡ ಅವರ ಹೃದಯ ಕಮಲಗಳಿಗೆ ವಂದಿಸುತ್ತಾ, ಈ ರಾಜ್ಯದ ನಾಡಪ್ರಭು, ನಾಡದೊರೆ, ಜನಮೆಚ್ಚಿದ ಮಾನ್ಯ ಮುಖ್ಯಮಂತ್ರಿಯವರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ಬಿಡುವಿಲ್ಲದ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂಥ ಸಿದ್ದರಾಮಯ್ಯನವ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೀನಿ. ವಿಶೇಷವಾಗಿ ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮೆಲ್ಲರ ಅತ್ಯಂತ ಪರಮ ಪೂಜ್ಯರು ಶ್ರೀ 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 ಪ್ರಸನ್ನಾನಂದ ಪುರಿ ಮಹಾಸ್ವಾಮಿಗಳು, ವಾಲ್ಮೀಕಿ ಗುರುಪೀಠ ಚಿತ್ರದುರ್ಗ ಸಂಸ್ಥಾನ, ಅದೇ ರೀತಿ ಮಡಿವಾಳ ಮಾಚಿದೇವರು, ಷಡಕ್ಷರಿ ದೇವರುಗಳು, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸರ್ದಾರ್ ಸೇವಾಲಾಲ್ ಮಹಾಸ್ವಾಮಿಗಳು, ಬಂಜಾರ ಗುರುಪೀಠ ಚಿತ್ರದುರ್ಗ, ಇನ್ನು ಅನೇಕ ಮಹಾಸ್ವಾಮಿಗಳು ವೇದಿಕೆ ಮೇಲೆ ಇದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದ ಮತ್ತು ಅವರ ದಿವ್ಯ ಹೃದಯ ಕಮಲಗಳಿಗೆ ವಂದಿಸ್ತಾ ಇದ್ದೇನೆ. ನಾನು ನನ್ನ ಜೀವನದಲ್ಲಿ ಈ ಮೊದಲ ಕಾರ್ಯಕ್ರಮ ನೋಡ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಘಟ್ಟ ಇದ್ದರೂ ಕೂಡ ಎಲ್ಲ ಗುರು ಹಿರಿಯರು, ತಾಯಂದಿರು ಇಷ್ಟೊಂದು ಶಾಂತರಾಗಿ ಕುಳಿತುಕೊಂಡು ಕೇಳ್ತಾ ಇದ್ದೀರಿ ಅಂತಂದರೆ ಇದು ನಮ್ಮ ಜೀವನದಲ್ಲೇ ಮೊದಲ ಬಾರಿ ನೋಡ್ತಾ ಇದ್ದೇನೆ. ಹಾಗಾಗಿ ನೀವು ಎಷ್ಟು ಭಕ್ತಿವಂತರು, ಎಷ್ಟು ಪೂಜ್ಯವಂತರು, ಸ್ವಾಮೀಜಿಗಳಿಗೆ ಎಷ್ಟು ಗೌರವ ಕೊಡ್ತಿದ್ದೀರಿ ಅನ್ನೋದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಎಲ್ಲ ತಾಯಂದಿರುಗಳೇ, ಎಲ್ಲ ತಂದೆಯರುಗಳೇ, ಎಲ್ಲ ಪೂಜ್ಯರೇ, ಚಕ್ರವರ್ತಿ ದಾನೇಶ್ವರ ಸ್ವಾಮೀಜಿಗಳು ಎಂತಹ ಅದ್ಭುತ ಶಕ್ತಿ ಅನ್ನೋದು ಇಲ್ಲಿಗೆ ಬಂದ ಮೇಲೆ ನಂಗೆ ಗೊತ್ತಾಯಿತು. ಅವರು ಮಾಡಿರ್ತಕ್ಕಂಥ ಮಹತ್ತರವಾದ ಕಾರ್ಯಕ್ರಮ ಕೊನೆ ಘಟ್ಟ ಇದ್ದರೂ ಕೂಡ ನೀವು ಕೂತಿದ್ದೀರಂದರೆ ಇದು ಚಕ್ರವರ್ತಿ ದಾನೇಶ್ವರ ಸ್ವಾಮೀಜಿಗಳು ಮಾಡಿರ್ತಕ್ಕಂಥ ಕೆಲಸ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ನೀವೆಲ್ಲರೂ ಕೂಡ ಬರೋ ದಿನಮಾನದಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯವನ್ನು ತಾವು ಬೆಳೆಸ್ಕೋಬೇಕಾಗಿದೆ. ಬಸವ ತತ್ವ ಅಷ್ಟೇ, ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೇ ಭಾವಿಸಿರಯ್ಯ ಅಂಥೇಳಿ ಜಗಜ್ಯೋತಿ ಅಣ್ಣ ಬಸವಣ್ಣ ಅವರ ಚಿಂತನೆಗಳನ್ನು ಚಕ್ರವರ್ತಿ ದಾನೇಶ್ವರ ಸ್ವಾಮೀಜಿಗಳು ಸಹಿತವಾಗಿ ಈ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ ಅಂಥೇಳಿ ನಾನು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಮತ್ತೊಮ್ಮೆ ನಿಮ್ಮ ಈ ಒಂದು ಗ್ರಾಮಕ್ಕೆ ಬಂದಾಗ ವಿಶೇಷವಾಗಿ ನಾನು ಆಶೀರ್ವಚನವನ್ನು ಕೊಡ್ತೀನಿ. ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ವಂದಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಓಂ ನಮಃ ಶಿವಾಯ.